ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಶಿವಮೊಗ್ಗ ನಗರದ ಅರಣ್ಯ ಇಲಾಖೆಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಾರಣ ಲಯನ್ ಸಫಾರಿಯಲ್ಲಿ ಜೂನಿಯರ್ ವೈದ್ಯರ ಸಾವಾಗಿರುವಂಥದ್ದು ಮತ್ತು ಈ ಹಿಂದೆ ಸಕ್ರೆಬೈಲಿನಲ್ಲಿ ಕ್ಯಾಂಪ್ನಲ್ಲಿ ಆನೆಗಳಿಗೆ ಆಗಿರುವಂಥ ದುಸ್ಥಿತಿಯ ವಿಚಾರ ಎರಡನ್ನೂ ಸೇರಿಸಿ ಇವತ್ತಿನ ದಿವಸ ನಾವು ಇಲ್ಲಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಯ ಒಂದು ಉದ್ದೇಶ ಏನಪ್ಪ ಅಂದರೆ ಅಧಿಕಾರಿಗಳು ಬರಬೇಕು, ಸಮಂಜಸವಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದಿತ್ತು. ಅದೇ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸಿ ಸಮಂಜಸವಾದಂಥ ಉತ್ತರಗಳನ್ನು ಹೇಳೋದ್ರ ಮೂಲಕ ಜೊತೆಯಲ್ಲಿ ಯಾವುದು ಆನೆಗಳ ದುಸ್ಥಿತಿಗೆ ಕಾರಣವಾಗಿತ್ತು ಮತ್ತು ಯಾವ ರೀತಿಯಲ್ಲಿ ಅವು ಚೇತರಿಸ್ಕೊಂಡಿದ್ದಾವೆ ಅನ್ನುವಂಥದ್ದು ಸ್ಪಷ್ಟೀಕರಣದಿಂದ ಹೇಳಿರ್ತಾರೆ. ಹಾಗೆಯೇ ಉನ್ನತಾಧಿಕಾರಿಗಳಾದಂತಹ CCF ಹನುಮಂತಪ್ಪನವರು ಕೂಡ ನಮಗೆ ಇವತ್ತು ಲಭ್ಯವಾಗಿ ದೊರಕಿದ್ರು. ಇಲ್ಲಿ ಅವರ ಜೊತೆಯಲ್ಲೂ ಕೂಡ ನಾವು ಮಾತಾಡಿದಾಗ ಸಂಘಟನೆ ಜನರ ಪರವಾಗಿ ಏನು ಪ್ರಶ್ನೆಗಳನ್ನು ಕೇಳ್ತಾ ಇದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಸಮಂಜಸವಾದಂಥ ಉತ್ತರವನ್ನು ಅವರು ಕೊಟ್ಟಿರ್ತಾರೆ. ಮತ್ತು ಈ ಒಂದು ವೈದ್ಯರ ಸಾವಿಗೆ ಉನ್ನತ ಮಟ್ಟದ ತನಿಖೆ ಆಗ್ತದೆ ಅಂತ ಹೇಳಿ ಮತ್ತು ರಾಜ್ಯ ಸರ್ಕಾರ ಅದನ್ನು ತುಂಬ ಗಂಭೀರ ಪರಿಗಣನೆಯನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಅವರು ಹೇಳಿರ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡುವಂಥ ವಿಚಾರವಿದೆ. ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ಏನಾದರೂ ಈ ತನಿಖೆಗಳಾಗದೆ ಆ ಮನೆಗೆ ನ್ಯಾಯ ದೊರಕಲಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅವರ ಗಮನಕ್ಕೆ ತಂದಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ರಾಜ್ಯಾಧ್ಯಕ್ಷರು ರವಿ ಪ್ರಸಾದ್ ಎಂ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್